ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮನು ಆ್ಯಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಕನ್ನಡದಲ್ಲಿ ಇತ್ತೀಚೆಗೆ ತುಂಬಾ ನ್ಯೂ ಏಜ್ ಫಿಲ್ಮ್ಸ್ ಬರ್ತಾ ಇದೆ, ವೆರೈಟಿ ಆಫ್ ಫಿಲ್ಮ್ಸ್ ಕೂಡ ಬರ್ತವೆ. ಅದರಲ್ಲಿ ಒನ್ ಆಫ್ ದ ನ್ಯೂ ಏಜ್ ಫಿಲ್ಮ್ ಮೆಟಾವರ್ಸ್ಗೆ ರಿಲೇಟ್ ಆಗಿರುವಂತಹ ಸಿನಿಮಾ ಅಂದರೆ ಗ್ರೇ ಗೇಮ್ಸ್. ಆ ಸಿನಿಮಾದ ನಿರ್ಮಾಪಕರು ಮತ್ತು ನಿರ್ದೇಶಕರು ನನ್ನ ಜೊತೆಗಿದ್ದಾರೆ. ವೆಲ್ಕಮ್ ಟು ಶೋ ಸರ್. ಥ್ಯಾಂಕ್ ಯು ಮನು. ಥ್ಯಾಂಕ್ ಯು ಮನು. ಸರ್, ಮೊದಲನೇದಾಗಿ ನ್ಯೂ ಏಜ್ ಫಿಲ್ಮ್ಸ್ ಅಂತ ನಾವು ಮಾತಾಡಿದಾಗ ಒಂದಷ್ಟು ಕಾಂಟೆಂಪ್ರರಿ, ಒಂದಷ್ಟು ಇವಾಗಿನ ವೇವ್ ಜೆನ್ಸಿ ಕಿಡ್ಸ್ಗೆ ರಿಲೇಟೆಡ್ ಆಗಿರುವಂತಹ ಸಬ್ಜೆಕ್ಟ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಸಿನಿಮಾಗಳೇ ಬಂದಿರೋದು. ಮೆಟಾವರ್ಸ್ ಮೇಲೆ ಒಂದು ಸಬ್ಜೆಕ್ಟನ್ನು ತಯಾರು ಮಾಡಬೇಕು ಅಂದಾಗ ಅದನ್ನು ಸ್ಕ್ರಿಪ್ಟ್ ಟು ಸ್ಕ್ರೀನ್ ತರಬೇಕು ಅಂತಂದರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಇದು ತುಂಬ ಚಾಲೆಂಜಿಂಗ್ ಆಗಿತ್ತು. ಫಸ್ಟ್ ಏನಂತಂದರೆ ಆ ಕಾನ್ಸೆಪ್ಟ್ ಆನಂದ್ ಅವ್ರು ತೊಗೊಂಬಂದಿದ್ರು. ಸೊ ನಾನು ಅದನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ 3 months ಟೈಮ್ ತೊಗೊಂಡದ್ದು. ಯಾಕಂತಂದರೆ ಈ ಡೌಟ್ ನನಗೂ ಇತ್ತು, ಸುಮ್ಮನೆ ಒಂಥರ ಕಾಮಿಡಿ ಆಗಿಬಿಡ್ಬಾರ್ದು ಅಂತ ಏನೋ ಮಾಡೋಕ್ಕೋಗಿ ಅದು ಏನೋ ಅಟೆಂಪ್ಟ್ ಮಾಡಿ. ಸೊ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಸೊ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇತ್ತು ಏನೇನು ಮಾಡ್ಬೋದು ಅಂತ. ಬಟ್ ಅದನ್ನು ನೀಟಾಗಿ ಸ್ಟಿಚ್ ಮಾಡೋದು, ಸ್ಕ್ರೀನ್ ಪ್ಲೇ ಜೊತೆ ಆ ಎಮೋಷ್ನಲ್ ಮೂಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡೋದು, ಮತ್ತು ಏಲಿಯನ್ ಆಗಿಬಿಡ್ಬಾರ್ದಲ್ಲ. ಏನೋ ಒಂದು ತೋರ್ಸೋಕೆ ಹೋದಾಗ ಜನರಿಗೆ ಇದೇನು ಎಲ್ಲಿ ಕನೆಕ್ಟ್ ಆಗ್ತಿಲ್ಲ ಅಂತ. ಸೊ ಈ ಆಸ್ಪೆಕ್ಟ್ಸ್ ಎಲ್ಲ ನನ್ನ ತಲೆಯಲ್ಲೂ ಓಡ್ತಾ ಇತ್ತು. ಬಟ್ ರೈಟಿಂಗ್ ಅಂತ ಕೂತ್ಕೊಂಡಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಎಲ್ಲ ಥಿಂಗ್ಸ್ ಕ್ಲಿಯರ್ ಆಗುತ್ತೆ. ಸೊ ಅದೇ ರೀತಿ ಇದು ಕ್ಲಿಯರ್ ಆಯಿತು. ಆ್ಯಂಡ್ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಸ್ಟಿಲ್ ಫರ್ಗೆಟ್ ಅಬೌಟ್ ರೈಟಿಂಗ್ ದ ಸ್ಕ್ರೀನ್ ಪ್ಲೇ, ಎಡಿಟಿಂಗಲ್ಲೂ ತುಂಬ ಚಾಲೆಂಜ್ ಆಯಿತು ಈ ಸ್ಟಿಚ್ ಟುಗೆದರ್ ಮಾಡಲಿಕ್ಕೆ. ಓಕೆ, ಸ್ಕ್ರಿಪ್ಟ್ ಬರೆದಾಗ ನಾವು ಹೀಗೆ ಪ್ಲೇಔಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಾನು ಅದನ್ನು ಎಡಿಟ್ ಮಾಡಿ ನೋಡಿದಾಗ ಇಟ್ ವಾಸ್ ನಾಟ್ ವರ್ಕಿಂಗ್ ದ ವೇ ಐ ವಾಂಟೆಡ್ ಇಟ್. ಸೊ ಅಗೇನ್ ವಿ ರೀ-ಎಡಿಟೆಡ್ ಮಲ್ಟಿಪಲ್ ಟೈಮ್ಸ್. ಸೊ ಆ ರೀತಿ ದ ಜರ್ನಿ ವಾಸ್ ಕ್ವೈಟ್ ಚಾಲೆಂಜಿಂಗ್ ಆ್ಯಂಡ್ ಮೋಸ್ಟ್ಲಿ ಆಡಿಯನ್ಸ್ ವಿಲ್ ಎಂಜಾಯ್ ದ್ಯಾಟ್. ಆ್ಯಂಡ್ ನಿರ್ಮಾಪಕರಾಗಿ ಮೊದಲ ಸಿನಿಮಾ ಮಾಡಬೇಕು ಅಂತಂದಾಗ ಇಟ್ ವಿಲ್ ಬಿ ಎ ಸೇಫ್ ಬೆಟ್. ಎಲ್ಲ ಒಂದು ವೆನ್ ಬಿಸ್ನೆಸ್ ಇಸ್ ಇನ್ವಾಲ್ವ್ಡ್ ಎಲ್ಲರೂ ಸೇಫ್ ಬೆಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಮೇ ಬಿ ಎ ಲವ್ ಸ್ಟೋರಿ, ಮೇ ಬಿ ಎನ್ ಆ್ಯಕ್ಷನ್ ಫಿಲಮ್ ವಿಚ್ ಇಸ್ ವೆರಿ ಸಿಂಪಲ್ ಬಿಕಾಸ್ ಅದನ್ನ ಸ್ಟಂಟ್ಸ್ ಇರುತ್ತೆ, ಅದು ಆರಾಮಾಗಿ ಒಂದು ಹಿಂದಿ ರೈಟ್ಸ್ ಬರುತ್ತೆ, ಹಾಗೆ ಹೇಗೆ ಅಂತ ಯೋಚನೆ ಮಾಡ್ತಾರೆ. ಬಟ್ ಈ ಥರದ್ದು ಒಂದು ಕಾಂಟೆಂಟ್ ಓರಿಯೆಂಟೆಡ್ ಚಾಲೆಂಜಿಂಗ್ ಫಿಲಮ್ ಮಾಡಬೇಕು ಅಂತ ಬಂದಾಗ ಆಸ್ ಯುವರ್ ಫಸ್ಟ್ ಫಿಲಮ್ ವೈ ಯು ಟುಕ್ ದಟ್ ಕಾಲ್? ಅಂದರೆ ಈ ಥರದ ಸಿನಿಮಾಗೆ ನಾನು ಹೂಡಿಕೆ ಮಾಡ್ಬೋದು ಅಂತ ಏನಕ್ಕೆ ಅನಿಸ್ತೀನಿ? Manu, like I said, filmmaking is a passion for me. Okay, so if your passion is compromised with commerce, so your creativity gets affected. Exactly, beautifully said. So then if I have to live my passion, live my dream, so I have to be true to what I have been thinking. And I'm very fortunate ನನಗೆ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋಕ್ಕಾಯಿತು. ಸೊ ವೇರ್ that vision came to life. So I think that was the only core this thing. So otherwise business and all, then you can do any business. ಆ್ಯಂಡ್ ಈ ಸಿನಿಮಾ ಮಾಡಬೇಕು ಅಂದಾಗ ನಾನು ಸುಮ್ಮನೆ ಕ್ಯಾಸ್ಟಿಂಗ್ ಲಿಸ್ಟ್ ನೋಡ್ತಾ ಇದ್ದೆ, ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂತ. ಡಿಫ್ರೆಂಟ್ ಏಜ್ ಗ್ರೂಪ್, ಡಿಫ್ರೆಂಟ್ ಆ್ಯಕ್ಟರ್ಸ್ ತುಂಬ ಹ್ಯಾಂಡ್ ಪಿಕ್ ಮಾಡಿದ್ರ ಅಂತ ಅನಿಸ್ತು. ಬಿಕಾಸ್ ಅಪರ್ಣ ಅವರು ತುಂಬ ಬೆರಳೆಣಿಕೆಯಷ್ಟು ಫಿಲ್ಮ್ಸ್ ಮಾಡಿರೋದವರು. ಆ್ಯಂಡ್ ಭಾವನಾ ಅವ್ರಿಗೆ ಕಾಪ್ ರೋಲ್ ಕೊಟ್ಟಿರೋದು. ಆ್ಯಂಡ್ ವಿಜಯ ರಾಘವೇಂದ್ರ ಅವ್ರ ಕ್ಯಾರೆಕ್ಟರೈಸೇಷನ್ ಬೇರೆ ಥರ ಕಾಣಿಸ್ತು ಸೈಕ್ಯಾಟ್ರಿಸ್ಟ್ ಆಗಿ. ಆ್ಯಂಡ್ ಜೈ ಅವ್ರನ್ನ ಲಾಂಚ್ ಮಾಡ್ತಿದ್ರ. ಈ ಥರದ ವಿಷಯಗಳಿಗೆ ಅಂತ ಬಂದಾಗ ತುಂಬ ಹ್ಯಾಂಡ್ ಪಿಕ್ ಮಾಡಿದ್ರ ಅಂತ ಅನಿಸ್ತು. ಎಷ್ಟು ಇಂಪಾರ್ಟೆಂಟ್ ಕ್ಯಾಸ್ಟಿಂಗ್ ಈ ಸಿನಿಮಾಗೆ? ಕಾಸ್ಟಿಂಗ್ ಈಸ್ ಎವ್ರಿಥಿಂಗ್, ನಾಟ್ ಓನ್ಲಿ ಫಾರ್ ದಿಸ್ ಫಿಲ್ಮ್, ಫಾರ್ ಎನಿ ಫಿಲ್ಮ್. ಓಕೆ, ಯಾಕಂತಂದರೆ ನಾವು ಏನೇ ಬರೆದಿರ್ಬೋದು, ನಾವು ಏನೇ ಒಂದು ಯೋಚನೆ ಮಾಡಿರ್ಬೋದು, ಅದನ್ನು ಪೋರ್ಟ್ರೇ ಮಾಡೋದು ಆ್ಯಕ್ಟ್ರಸ್ಸೇ. ಸೊ ಆ್ಯಕ್ಟ್ರಸ್ ಮಿಸ್ಪ್ಲೇಸ್ ಆದಾಗ ನೀವು ಹೇಳಬೇಕಾಗಿದ್ದ ವಿಚಾರ ಹೇಳೋಕ್ಕಾಗಲ್ಲ. ನಾನು ಎಷ್ಟೇ ಪ್ರಯತ್ನ ಪಡ್ಬೋದು ಎಡಿಟಲ್ಲಿ, ಮ್ಯೂಸಿಕಲ್ಲಿ, ಇದರಲ್ಲಿ, ಬಟ್ ಆ ಪರ್ಫಾರ್ಮೆನ್ಸಸ್ ಬರಲಿಲ್ಲ ಅಂದರೆ, ಅವ್ರು ಆ ರೀತಿ ಕಾಣ್ತಿಲ್ಲ ಅಂತಂದರೆ ಅದು ಸ್ಟೋರಿ ನಿಲ್ಲಲ್ಲ, ದ ಆಡಿಯನ್ಸ್ ಅದಕ್ಕೆ ಕನೆಕ್ಟ್ ಆಗಲ್ಲ. ಸೊ ಕಾಸ್ಟಿಂಗ್ ಈಸ್ ಕ್ರಿಟಿಕಲ್ ಫಾರ್ ಎವ್ರಿ ಫಿಲ್ಮ್. ಬಟ್ ಈ ಫಿಲ್ಮಲ್ಲಿ ಅದಕ್ಕಿಂತ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ಸಬ್ಜೆಕ್ಟ್ ಮೇನ್ ಸ್ಟ್ರೀಮ್ ಅಲ್ಲ. ಸಬ್ಜೆಕ್ಟ್ ಮೇನ್ ಸ್ಟ್ರೀಮ್ ಆದಾಗ ನಿಮಗೇನೋ ಒಂದು ರೀತಿ ನಡೆದು ಹೋಗ್ಬಿಡುತ್ತೆ ಒಂದೊಂದು ಸಲ. ಇಲ್ಲಿ ಚಾಲೆಂಜ್ ಇತ್ತು. ಮತ್ತು ವಿಜಯ್ ಸರ್ಗೆ ನನಗೆ ಪರ್ಟಿಕ್ಯುಲರ್ ಇತ್ತು, ಇದೇ ರೀತಿ ಲುಕ್ ಬೇಕು ಅಂತ, ಇದೇ ಟರ್ಟಲ್ ನೆಕ್ ಹಾಕಬೇಕು, ಇದೇ ರೀತಿ ಸೂಟ್ ಬೇಕು ಆ ಲುಕ್ಕಲ್ಲಿ, ಇನ್ನೊಂದು ಲುಕ್ಕಲ್ಲಿ ಹೇಗೆ ಬೇಕು ಅದೇ ಪರ್ಟಿಕ್ಯುಲರ್ ಸ್ಪೆಕ್ಟ್ಸ್ ಬೇಕು. ಈ ರೀತಿ ಕ್ಯಾರೆಕ್ಟರ್ ಡಿಸೈನ್ ಆಗಿದೆ ಎವ್ರಿಬಡಿ. ಸೊ ಭಾವನಾ ಅವ್ರದ್ದು ಎಸ್, ಇಟ್ ವಾಸ್ ವೆರಿ ಕನ್ವೀನಿಯೆಂಟ್ ಟು ಟೇಕ್. ಅಂದರೆ ಯಾರನ್ನಾದರೂ ಆಲ್ರೆಡಿ ಕಾಪ್ ರೋಲ್ ಮಾಡಿರೋರನ್ನ ತೊಗೊಳ್ಳೋದು ತುಂಬ ಕನ್ವೀನಿಯೆಂಟ್. ಅವ್ರನ್ನ ಆಲ್ರೆಡಿ ಜನ ಆಕ್ಸೆಪ್ಟ್ ಮಾಡಿಬಿಟ್ಟಿರ್ತಾರೆ, ಸ್ಟೀರಿಯೋಟೈಪ್ ಆಗಿಬಿಟ್ಟಿರ್ತಾರೆ. ಬಟ್ ಮಜಾ ಇರಲ್ಲ, ರಿಸ್ಕ್ ಇರಲ್ಲ ಡೈರೆಕ್ಟರ್ಗೆ, ಬಟ್ ಮಜಾ ಇರಲ್ಲ ಆಡಿಯನ್ಸ್ಗೆ. ಇಲ್ಲಿ ಭಾವನಾ ಅವ್ರು ಯಾವತ್ತೂ ಆ ರೋಲ್ ಮಾಡಿಲ್ಲ. ಈಗ ಮಾಡಿದಾಗ ಇಟ್ ಈಸ್ ಅನ್ ಎಕ್ಸೈಟಿಂಗ್ ಥಿಂಗ್. ಓಕೆ, ಸೊ ಶ್ರುತಿ ಪ್ರಕಾಶ್ ಅವ್ರದ್ದು ಶಿ ಈಸ್ ಅ ಸೆಲಿಬ್ರಿಟಿ, ಅಂದರೆ ಹೀರೋಯಿನ್ ರೋಲು. ಸೊ ಒಂದು ಸ್ವಲ್ಪ ಆ ಕಡೆನೂ ಹೋಗಿದ್ದೀವಿ. ಒಂದು ಸೆಲಿಬ್ರಿಟೀಸ್ ಲೈಫ್ ಹೇಗಿರುತ್ತೆ ನಾವು ತಿಳ್ಕೊಂಡಂಗಿರಲ್ಲ, ಏನು ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ ಆ ರೀತಿ ಇರಲ್ಲ. ಸೊ ಹೀಗಾಗಿ ಶಿ ಹಸ್ ಡನ್ ಫ್ಯಾಂಟಾಸ್ಟಿಕ್. ಅಂದರೆ ಆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಲ್ನರಬಿಲಿಟಿ. ಸೊ ಜೈಗೆ ಬಂದಾಗ ವಿ ವಾಂಟೆಡ್ ಎ ಯಂಗ್ ಬಾಯ್ ಹೂ ಈಸ್ ಬೋತ್ ರಗೆಡ್ ಲುಕ್ ಇರಬೇಕು, ಒಂಥರ
ನೀವು ಟ್ರೇಲರಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅವ್ನು ಹೇಗಿರ್ತಾನೆ ಗೊತ್ತಿರಲ್ಲ ಯಾವ ಮೂಮೆಂಟು. ಇಸ್ ಅ 20-year-old ಬಾಯ್, ವೆರಿ ಹಾಟ್ ಬ್ಲಡ್. ಓಕೆ, ಸೊ ಆ ರೀತಿ ಬೇಕಾಗಿದ್ದು. ಜೈ ಸಿಕ್ಕಿದ್ದು ಒಂಥರ ಲಕ್ ಅದು. ಆ ಕ್ಯಾರೆಕ್ಟರ್ ಕಾಸ್ಟಿಂಗ್ ನಂಗೆ ತುಂಬ ಕಷ್ಟ ಆಗಿತ್ತು. ಸೊ ವಿಜಯ್ ಅವ್ರು ಬಂದಮೇಲೆ ಜೈ ಬಂದಿದ್ದ, ಜೈ ಬಂದಮೇಲೆ ವಿಜಯ್ ಅವ್ರು ಬಂದಿದ್ದ? ಇಲ್ಲ, ವಿಜಯ್ ಅವರು ಬಂದು 1 ತಿಂಗಳು 1.5 ತಿಂಗಳು ಆದಮೇಲೆ ಜೈ ನನಗೆ ಇದ್ದದ್ದು ಗೊತ್ತಾಗಿದ್ದು. ಓಕೆ, ಹಿಂಗೆ ಸಿಸ್ಟರ್ ಇದ್ದಾರೆ, ಸಿಸ್ಟರ್ಗೊಬ್ಬನು ಮಗ ಇದ್ದಾನೆ ಅಂತ ನನಗೆ ಗೊತ್ತಾಗಿದ್ದೆ 1.5 ಮಂತ್. ಎವ್ರಿ ಟೈಮ್ ವಿಜಯ್ ಸರ್ ನಾನು ಮೀಟ್ ಆಗ್ತಾ ಇದ್ವಿ, ಕೇಳ್ತಾ ಇದ್ರು ಏನಾಯ್ತು ಸರ್ ಆ ರೋಲು ಅಂತ. ನಾನು ತೋರಿಸ್ತಾ ಇದ್ದೆ 1-2-3 ಜನದ ಫೋಟೋ. ಸರ್ ಇವ್ರನ್ನೆಲ್ಲ ಆಡಿಷನ್ ಮಾಡಿದ್ದೀವಿ, ನಾನು ಐ ಆಮ್ ನಾಟ್ ಹ್ಯಾಪಿ ವಿತ್ ಇಟ್ ಅಂತ. ಇದೆಲ್ಲ ಆದಮೇಲೆ ಅವ್ರು ಒಂದ್ಸಲ ಹೇಳಿದರು, ಸರ್ ಕರೆಸಿ ನೋಡಿ, ಹಿಂಗೆ ಒಂದು ಏನು ಪ್ರೆಷರ್ ಇಲ್ಲ ಸರ್, ಕರೆಸಿ ನೋಡಿ ಅಂತ. ಸೊ ಹಿ ಹ್ಯಾಡ್ ಡನ್ ಒಂದೆಲ್ಲ ಥಿಯೇಟ್ರ್ ವಿಡಿಯೋಸ್ ಎಲ್ಲ ನಾನು ತೊಗೊಂಡಿದ್ದೆ. ಥಿಯೇಟ್ರ್ ಮಾಡಿದ್ದಾನೆ ಅವನು. ಸೊ ಅಲ್ಲಿ ಕನ್ವಿನ್ಸ್ ಆಗಿತ್ತು ನನಗೆ ಇವ್ನು ಮಾಡ್ಬೋದು ಅಂತ. ದೆನ್ ವರ್ಕ್ಶಾಪ್ ಮಾಡಿದ್ವಿ, ಒಂದು 20 days ವರ್ಕ್ಶಾಪ್ ಮಾಡಿದ್ವಿ ಅವನಿಗೆ. ಓಕೆ. ಸೊ ಇಶಿತಾ ಸಿಂಗ್ ಅದೇ ಪರ್ಟಿಕ್ಯುಲರ್ ಲುಕ್ ಬೇಕಾಗಿತ್ತು ನನಗೆ, ಕರ್ಲಿ ಹೇರ್ಸು, ಆ ಲುಕ್ಕು. ಸೊ ಹೀಗಾಗಿ ಇಶಿತಾ ಸಿಂಗ್ ಮುಂಬೈ ಆರ್ಟಿಸ್ಟ್ ಅವಳು, ಮುಂಬೈಲಿ ಅವಳು ಥಿಯೇಟರ್ಸ್ ಎಲ್ಲ ಮಾಡ್ತಾಳೆ. ಸೊ ಅವಳನ್ನ ಕಾಸ್ಟ್ ಮಾಡಿದ್ದೀವಿ. ಅಪರ್ಣಾ ಮದರ್ ರೋಲು, ಅ ವೆರಿ ಟ್ರಬಲ್ಡ್ ಮದರ್ ಆಫ್ ಅ ಯಂಗ್ ಬಾಯ್. ಬಟ್ ಅದಕ್ಕೊಂದು ಬ್ಯೂಟಿಫುಲ್ ಆರ್ಕ್ ಇದೆ ಕ್ಯಾರೆಕ್ಟರ್ಗೆ, ಅಪರ್ಣಾ ಮೇಡಮ್ಗೆ. I think that will be the one of the performances this year people will talk for sure. Yes. ಸರ್, ಮೊದಲನೇ ಸಲ ನೀವು ಈ ಕತೆ ಕೇಳಿದಾಗ ಮೆಟಾವರ್ಸ್ ಅನ್ನೋ ಒಂದು ವಿಷಯ ಅಥವಾ ಅದನ್ನು ನಾನು ಸಿನಿಮಾದಲ್ಲಿ ಒಂದು ಪಿವೈಟಲ್ ರೋಲ್ ಥರ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಕತೆ ಕೇಳಿದ ತಕ್ಷಣ ನಿಮಗೆ ಇದು ರಿಯಾಲಿಟಿಗೆ ತರಕ್ಕಾಗತ್ತೆ ಅಂತ ಅನ್ನಿಸ್ತಾ? See, like I said, I just went with the concept to Gangadhar. So then he built a beautiful story, screenplay and everything. It was very, very true to what I had visualized. Because ಇದು ಪ್ರತಿಯೊಬ್ಬರು ಮನೆಯಲ್ಲಿ ನಡೀತಾ ಇರೋ ಕತೆ, ಪ್ರತಿಯೊಂದು ಸಮಾಜದಲ್ಲಿ ನಡೀತಾ ಇರೋ ಕತೆ, ಪ್ರತಿಯೊಂದು ಯಂಗ್ಸ್ಟರ್ಸ್ ಜೊತೆಗೆ ಆಗ್ತಾ ಇರೋ ಕತೆ. ಸೊ ಐ ಥಿಂಕ್ ದ ವೇ ಹಿ ಬಿಲ್ಟ್ ದಟ್ ಹ್ಯೂಮನ್ ಬಾಂಡಿಂಗ್ ಆ್ಯಂಡ್ ದಟ್ ಇಮೋಷನ್ಸ್, ಐ ಥಿಂಕ್ ಇಟ್ ವಾಸ್ ವೆರಿ ಆಬ್ವಿಯಸ್. ಐ ಥಿಂಕ್ ನನ್ನ ವಿಜುವಲೈಸೇಷನ್ಗಿಂತನೂ ಐ ಥಿಂಕ್ ಇಟ್ ಇಸ್ ಕಮ್ ಔಟ್ ರಿಯಲಿ ಗುಡ್. ಆ್ಯಂಡ್ ಈ ಥರದ ಸಿನಿಮಾಗಳನ್ನು ಮಾಡಬೇಕಾದ್ರೆ CG ಅಥವಾ ಗ್ರಾಫಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಸ್ವಲ್ಪ ಕಮ್ಮಿ ಆಗಿಬಿಟ್ರು ಕ್ರಿಟಿಸೈಸ್ ಮಾಡಿಬಿಡ್ತಾರೆ ಅಥವಾ ನಾವೇ ಮಾಡಿಬಿಡ್ತೀವಿ, ನೋಡ್ತಾ ಇದು ಸರಿಯಾಗಿ ಮಾಡಿಲ್ಲ, ಇದು ಹಿಂಗಿದೆ ಅಂತ. ಬಟ್ ಈ ಥರದ ಚಾಲೆಂಜಸ್ಗಳು ಇರಬೇಕಾದ್ರೆ ಅದನ್ನ ಅಷ್ಟೇ ತೆರೆಗೆ ತರಬೇಕು ಅಂದಾಗ ಬಡ್ಜೆಟ್ ಕೂಡ ಶೂಟಪ್ ಆಗುತ್ತೆ. ಇದನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ? More than animation or whatever CGI we have used, we have tried to show the gaming on a big screen. Yeah. For example, whatever you are watching on a small screen, when it blows up on the big screen, so adanna madake, so I got in touch with lot of technicians from UK, from Spain, and lot of other places through internet. Okay. So there are a lot of these people who are out there and all. But finally, I got people from India. Okay. Who are experts in using this software known as Unreal Engine. Okay, it's an openware software, but there are very few artistic people who can convert it, because in munde barbodu jana, it can actually open up a new profession for a lot of youngsters, because you can tell many stories. It can open up as a new genre altogether, because the premises is that, and today everybody is learning lot of these kind of animations and all. Yes, I think as a technology, it was initially a challenge, because story antu ready aitu, but now how will you visualize? And we created close to around 40 odd minutes animation. We've used little part of it, but initial footage alla bekagattalla, some additional footage or other, because you have to actually develop a game, and a game is developed. So the footage is taken from there. I'm very happy with these youngsters who have really worked very beautifully. ಆ್ಯಂಡ್ ಟ್ರೈಲರಲ್ಲಿ ನೋಡಿದಾಗಲೂ ತುಂಬ ಚೆನ್ನಾಗಿ ಕಾಣಿಸ್ತದೆ. ಅಂದರೆ ಆ ಗೇಮಲ್ಲಿರುವಂತಹ ಕ್ಯಾರೆಕ್ಟರಿಸ್ಟಿಕ್ಸು ಅಥವಾ ಇಲ್ಲಿರೋ ಕ್ಯಾರೆಕ್ಟರ್ಸ್ ಅಲ್ಲಿ ರಿಸೆಂಬಲ್ ಆಗ್ತಿರೋ ರೀತಿ, ಇಟ್ ಇಸ್ ಲುಕಿಂಗ್ ಗುಡ್. ಹೌದು, ಆ ಕಲರ್ ಕೂಡ ಮ್ಯಾಚ್ ಮಾಡಿದ್ದೀವಿ ನಾವು ಒಂದೊಂದು ಕಡೆ. ಅದು ಗ್ರೀನ್ ಏನು ಅವ್ರದ್ದು ಸ್ವೆಟ್ ಶರ್ಟ್ ಹಾಕೊಂಡಿದ್ದಾನೆ, ಅದನ್ನು ಒಂದೊಂದು ಕಡೆ ನೀವು ಅನಿಮೇಷನ್ ನೋಡಿದರೆ ಅದೇ ಕಲರ್ ಇದೆ. ಸೊ ಹೀಗಾಗಿ ಇದು ನಮ್ಗೆ ಗೊತ್ತಾಗಲ್ಲ, ಬಟ್ ಸಬ್ ಕಾನ್ಷಿಯಸ್ಲಿ ದಿಸ್ ಆಲ್ ಥಿಂಗ್ಸ್ ಗೆಟ್ ಕನೆಕ್ಟೆಡ್. ಆ್ಯಂಡ್ ಬಡ್ಜೆಟ್ ಎಷ್ಟು ಮಟ್ಟಕ್ಕೆ ಶೂಟಪ್ ಆಯಿತು? we have invested all our intellectual property. Okay. And dedication and commitment from artists and technicians. So ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. That's what I can tell you. Yes. ಕೆಲವು ಸಲ ಬ್ರಿಡ್ಜ್ ಫಿಲ್ಮ್ಸ್ ಇಲ್ಲ ನ್ಯೂ ಏಜ್ ಫಿಲ್ಮ್ಸ್ ಏನಾದರೂ ಮಾಡಬೇಕಾದ್ರೆ ರೆಗ್ಯುಲರ್ ಪ್ಯಾಟರ್ನ್ನ ಬಿಟ್ಟು ರಿಲೇಟಬಿಲಿಟಿ ಇಶ್ಯೂ ಅಂತ ಒಂದು ಬರುತ್ತೆ. ಯೋಚನೆ ಮಾಡ್ತೀವಿ, ಅಂದರೆ ಇದು ಕನೆಕ್ಟ್ ಆಗುತ್ತಾ ಜನಕ್ಕೆ ಅಥವಾ ಆಗಲಿಲ್ಲ ಅಂದರೆ ಏನಪ್ಪ ಅಂತೆಲ್ಲ ಯೋಚನೆ ಮಾಡ್ತಿರ್ತೀವಿ. ಇಲ್ಲ, ಒಂದು ಹೌ ಐ ಸಿ ದ ಫಿಲ್ಮ್, ರೈಟ್? ಐ ಸಿ ಇಟ್ ಆಸ್ ಎನ್ ಎಮೋಷನಲ್ ಜರ್ನಿ.
ಓಕೆ, ಆ ಎಮೋಷ್ನಲ್ ಜರ್ನಿಯಲ್ಲಿ ಹಂಪ್ಸ್ ಎಲ್ಲ ಬರುತ್ತೆ, ಬಟ್ ಇಟ್ ಹ್ಯಾಸ್ ಟು ಬಿ ಎ ಸ್ಯಾಟಿಸ್ಫೈಯಿಂಗ್ ಎಂಡ್ ಆ ಜರ್ನಿ. ಓಕೆ, ಸೊ ನಾನು ಯೂಶ್ವಲಿ ಆ ಸ್ಕ್ರೀನ್ ಪ್ಲೇ ಥಿಂಕ್ ಮಾಡೋದು, ಸ್ಟೋರಿ ಥಿಂಕ್ ಮಾಡೋದು ಹಾಗೆ. ಯೂಶ್ವಲಿ ಜಾನ್ರಾಸ್ ಆ್ಯಂಡ್ ಆಲ್ ವಿಲ್ ಬಿಕಮ್ ಸೆಕೆಂಡ್ರಿ ಅಟ್ ಒನ್ ಪಾಯಿಂಟ್. ಯಾಕಂದರೆ ಜಾನ್ರಾ ಆಮೇಲೆ ಫೈನಲ್ ಆಗುತ್ತೆ, ಸ್ಕ್ರೀನ್ ಪ್ಲೇ ರೆಡಿ ಆದಮೇಲೆ. ಸ್ಕ್ರೀನ್ ಪ್ಲೇ ಆದಮೇಲೆ ನಾವು ಜಾನ್ರಾ ಅಂತ ಹೆಸರಿಡೋದು, ಮಗು ಹುಟ್ಟಿದ ಮೇಲೆ ಹೆಸರಿಡೋದು. ಹೆಸರಿಟ್ಟು ಅದೇ ರೀತಿ ಮಗು ಹುಟ್ಸೋಕ್ಕಾಗಲ್ಲ. ಓಕೆ, ಸೊ ಅಲ್ಟಿಮೇಟ್ಲಿ ಇಲ್ಲಿ ಸ್ಕ್ರೀನ್ ಪ್ಲೇ ರೆಡಿ ಆದಾಗ ನನಗೆ ಕನ್ವಿನ್ಸ್ ಆಯಿತು, ಈ ಕ್ಯಾರೆಕ್ಟರ್ ಎಲ್ಲ ಕನೆಕ್ಟ್ ಆಗ್ತದೆ. ನಾನು ಹೇಳಿದೆ 3-4 ಮಂತ್ಸ್ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಎಲ್ಲಿ ಇದು ಕನೆಕ್ಟ್ ಆಗುತ್ತೋ ಇಲ್ಲೋ ಅಂತ. ಬಟ್ ಒಂದ್ಸಲ ಸ್ಕ್ರೀನ್ ಪ್ಲೇ ಒಂದು ಸ್ಟ್ರಕ್ಚರ್ ರೆಡಿ ಆದಾಗ ಐ ವಾಸ್ ಕನ್ವಿನ್ಸ್ಡ್. ಸೊ ಆ ಡೌಟ್ ಇರಲಿಲ್ಲ. ಬಟ್ ಈಗ ಎಸ್, ನೀವು ಕೇಳ್ದಂಗೆ ಒಂದು ಜಾನ್ರಾ ಅಂತ ಅದಕ್ಕೆ ಹೇಳಬೇಕಂತಂದರೆ ಇಟ್ ಈಸ್ ಅ ಫ್ಯಾಮಿಲಿ ಸಸ್ಪೆನ್ಸ್ ಡ್ರಾಮಾ, ಥ್ರಿಲ್ಲರ್ ಯು ಕ್ಯಾನ್ ಆ್ಯಡ್ ಇಟ್. ಓಕೆ, ಬಟ್ ಮೋರ್ ದ್ಯಾನ್ ದ್ಯಾಟ್ ಇಟ್ ಈಸ್ ಅ ಡ್ರಾಮಾ ಆ್ಯಂಡ್ ಸಸ್ಪೆನ್ಸ್. ಆ್ಯಂಡ್ ಒಂದು ಮೇಜರ್ ಇಶ್ಯೂ ಏನಂತಂದರೆ, ಇತ್ತೀಚೆಗೆ ಥಿಯೇಟರ್ಸಲ್ಲಿ 5 to 6 ಫಿಲ್ಮ್ಸ್ ಎವ್ರಿ ವೀಕ್ ರಿಲೀಸ್ ಆಗ್ತಾನೆ ಇದೆ. ಆ್ಯಂಡ್ ಆಡಿಯನ್ಸ್ ಥಿಯೇಟ್ರಿಗೆ ಬರಲ್ಲ ಅನ್ನೋ ವಿಷಯ ಕೂಡ ಇದೆ. ಪ್ರಾಬ್ಲಿ ಇದನ್ನು ನೀವು ನೋಟಿಸ್ ಮಾಡಿರ್ತೀರ ಇನ್ ರೀಸೆಂಟ್ ಟೈಮ್ಸ್ ಕನ್ನಡ ಫಿಲ್ಮ್ಸಲ್ಲಿ ಆಗ್ತಿರೋದು. ಅದನ್ನು ಹೇಗೆ ಡೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆ್ಯಂಡ್ ಹೌ ಇಸ್ ದ ರಿಲೀಸ್ ಪ್ಲ್ಯಾನ್? ಈಗ ನಾನು 6-7 ವರ್ಷ ಆಯಿತು ಇಂಡಸ್ಟ್ರಿಯಲ್ಲಿ. ಐನಾದಿಂದ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಇದನ್ನು ಆನ್ಸರ್ ಮಾಡಲಿಕ್ಕೆ. ಓಕೆ, ಆಮೇಲೆ ಹೊಸ ದಿನಚರಿ ಅಂತ ನಾವು ಪ್ರೊಡ್ಯೂಸ್ ಮಾಡಿದ್ವಿ, ಅದಕ್ಕೂ ರಿಲೀಸ್ಗೆ ನಾನು ಸ್ಟ್ರಗಲ್ ಮಾಡಿದೆ. ನಾನು ಅಸೋಸಿಯೇಟ್ಸ್ ಡೈರೆಕ್ಟರು, ಬಟ್ ಐ ಆಮ್ ದ ಓನ್ಲಿ ಪ್ರೊಡ್ಯೂಸರ್ ಅಂಡರ್ ಡೀಸ್ ಫಿಲ್ಮ್ಸ್. ಸೊ ಇದು ಚಾಲೆಂಜ್ ಇದ್ದೇ ಇದೆ. ಯಾಕಂತಂದರೆ ಒಂದು 220 ಫಿಲ್ಮ್ಸು 230 ಫಿಲ್ಮ್ಸ್ ಎವ್ರಿ ಇಯರ್ ರಿಲೀಸ್ ಆದಾಗ ಇರೋದು 50 ವೀಕ್. ಅದರಲ್ಲಿ ದೊಡ್ಡ ದೊಡ್ಡ ಫಿಲ್ಮ್ಗಳು ಫ್ಯೂ ವೀಕ್ಸನ್ನು ತೊಗೊಂಡ್ಬಿಡುತ್ತೆ, ಒಂದು 15-20 ವೀಕ್ಸ್ ತೊಗೊಂಡ್ಬಿಡುತ್ತೆ. ನಮಗೆ ಉಳಿಯೋದು ಒಂದು 25-30 ವೀಕ್ಸು. ಅದರಲ್ಲಿ ಮಾಡಬೇಕಂದ ತಕ್ಷಣ ಕಾಂಪಿಟೇಷನ್ ಇದ್ದೇ ಇದೆ. ಬಟ್ ಥ್ಯಾಂಕ್ಫುಲಿ ನಾವು ವೇಟ್ ಮಾಡಿದ್ವಿ. ನಮ್ಮ ಪ್ರೀಮಿಯರ್ ಆಗಿದ್ದು ನವಂಬರಲ್ಲಿ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಾಗಿತ್ತು. ನಾವು ಇಲ್ಲಿವರೆಗೂ ವೇಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ವಿ ವುಡ್ ಹ್ಯಾವ್ ಕಮ್ ಇನ್ ಡಿಸೆಂಬರ್, ಜನವರಿ ಆರ್ ಫೆಬ್ರವರಿ. ವಿ ವರ್ ನೆವರ್ ಕನ್ವಿನ್ಸ್ಡ್ ಬಿಕಾಸ್ ನೀವು ಹೇಳಿದ ರೀಸನ್ನೇ. ಇಷ್ಟೊಂದು ಸಿನಿಮಾ ಇತ್ತು, ಅದರಲ್ಲಿ ಕಳೆದು ಹೋಗೋದು ಬೇಡ ಅಂತ ಮಲ್ಟಿಪಲ್ ಟೈಮ್ಸ್ ಐ ಹ್ಯಾಡ್ ಟು ಡಿಲೇ ದ ರಿಲೀಸ್. ಐ ನೋ ಪ್ರೊಡ್ಯೂಸರ್ಸ್ ಪ್ರೆಷರ್ ಇರುತ್ತೆ ಪ್ರೊಡ್ಯೂಸರ್ಸ್ಗೆ, ಯಾಕಂದರೆ ಇದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಬಟ್ ಏನೂ ಕರೆಕ್ಟ್ ಆಗಲ್ಲ ಅಂತ ಗೊತ್ತಿತ್ತು ನನಗೆ. 2 ಫಿಲ್ಮ್ ಎಕ್ಸ್ಪೀರಿಯನ್ಸ್ ನನಗೆ ಆಗಿಬಿಟ್ಟಿತ್ತು. ಸೊ 3ನೇ ಫಿಲ್ಮ್ಗೆ ಅದೊಂದು ಸ್ವಲ್ಪ ಹೆಲ್ಪ್ ಆಯಿತು. ಥ್ಯಾಂಕ್ಫುಲಿ ಈಗ ನಮ್ದು 2-3 ಫಿಲ್ಮ್ ಇರ್ಬೋದು ಈ ವೀಕ್, May 10th. ಅಷ್ಟೊಂದು ದೊಡ್ಡ ನಂಬರ್ ಇಲ್ಲ. ಇನ್ನೊಂದು ಮನು ಏನಾಗಿದೆ ಅಂತಂದರೆ, ಫಿಲ್ಮ್ ಇಂಡಸ್ಟ್ರಿ ಇಸ್ ಚೇಂಜಿಂಗ್ ನಾವು. ಏನೋ ಒಂದು ರೀತಿಯಿಂದ ಬಂದು ಸಿನಿಮಾ ಮಾಡ್ತಿದ್ರಲ್ಲ 1 to 10 ಆಗುತ್ತೆ ಅಂತ, ಅದು ಮುಗೀತು. ದಟ್ ನಿಮಗೂ ಗೊತ್ತು, ಯು ಕ್ಲೋಸ್ಲಿ ಅಬ್ಸರ್ವ್ ದ ಇಂಡಸ್ಟ್ರಿ. ನೌ ಇಟ್ ಈಸ್ ಆಲ್ ಅಬೌಟ್ ದ ಪ್ರೊಫೆಷನಲ್ಸ್. ಯಾರು ಜೆನ್ಯೂನ್ ಆಗಿ ನಂಬಿ ಅದನ್ನು ಜೆನ್ಯೂನ್ ಆಗಿ ಎಫರ್ಟ್ ಹಾಕ್ಲಿಕ್ಕೆ ಬರ್ತಾರೆ. ಸೊ ದ ಸಿನಿಮಾ ಬಿಲಾಂಗ್ಸ್ ಟು ದೆಮ್. ನಾವು ಸಿನಿಮಾ ವಿಲ್ ಬಿ ಫಾರ್ ಎವರ್, ಬಟ್ ಅವ್ರಿಗೇ ಸಿನಿಮಾ ಬಿಲಾಂಗ್ ಆಗೋದು. ಸೊ ನನ್ನ ಪ್ರಕಾರ ಅಗೇನ್ ದ ಗೋಲ್ಡನ್ ಟೈಮ್ ಫಾರ್ ದ ಸಿನಿಮಾ ವಿಲ್ ಕಮ್ 25-26 ಇನ್ ಕನ್ನಡ. ಹೇಗೆ ಒಂದು ಜನ ಕಾಯ್ತಾ ಇದ್ರು ರಿಲೀಸ್ಗೆ, ಆ ಟೈಮ್ ಬರುತ್ತೆ. ಏನು ಓವರ್ ಸಪ್ಲೈ ಏನಾಗಿದೆ ಲಾಸ್ಟ್ 6-7 ಇಯರ್ಸು, ಇದು ಐ ಥಿಂಕ್ ಇಟ್ ವಿಲ್ ಎಂಡ್ ಇತ್ 2024. ಸೊ ದಟ್ ಈಸ್ ವಾಟ್ ಈಸ್ ಮೈ ರೀಡಿಂಗ್. ಇಟ್ಸ್ ಔಟ್ ಆಫ್ ದ ಕಂಟೆಕ್ಸ್ಟ್, ಬಟ್ ಐ ವಾಂಟೆಡ್ ಟು ಟೆಲ್ ಇಟ್. ಆದರೆ ತುಂಬ ಒಳ್ಳೆಯದು. ಯಾ, ಐ ವಾಂಟೆಡ್ ಟು ಟೆಲ್ ಇಟ್ ಆ್ಯಂಡ್ ಇಟ್ ವಿಲ್ ಹ್ಯಾಪನ್. ಯಾ, May 15 ಥಿಯೇಟ್ರಲ್ಲಿ ಗ್ರೇ ಗೇಮ್ಸ್ ಬರ್ತಾ ಇದೆ. ಆ್ಯಂಡ್ ತುಂಬ ಒಳ್ಳೆಯದಾಗಲಿ ಸಿನಿಮಾಯಿಂದ ನಿಮ್ಮಿಬ್ರಿಗೂ. ವೆರಿ ಆಲ್ ದ ಬೆಸ್ಟ್. ಆ್ಯಂಡ್ KFIಗೆ ನಿಮ್ಮಿಬ್ಬರಿಂದ ಕಾಂಟ್ರಿಬ್ಯೂಷನ್ ತುಂಬಾ ಬರಲಿ, ಬಿಕಾಸ್ ವಿ ಆರ್ ಆಲ್ವೇಸ್ ಬೀನ್ ವೇಟಿಂಗ್ ಫಾರ್ ಗುಡ್ ಫಿಲ್ಮ್ಸ್. ಒಳ್ಳೊಳ್ಳೆ ಕೊಡುಗೆಗಳನ್ನ ಕೊಡ್ತಾ ಇರಿ ಇದೇ ಥರ. ಆ್ಯಂಡ್ ಫೈನಲ್ ವರ್ಡ್ಸ್, ಈ ಸಿನಿಮಾ ಏನು ಆಫರ್ ಮಾಡುತ್ತೆ ಅಂತ ನಮ್ಮ ಆಡಿಯನ್ಸ್ಗೆ ನೀವೇ ಹೇಳ್ಬೋದು. ಸೊ ಗ್ರೇ ಗೇಮ್ಸ್, ಪ್ಲೀಸ್ ವಿಸಿಟ್ ದ ಥಿಯೇಟರ್ಸ್ ಆನ್ May 10th. ಎಕ್ಸ್ಪೀರಿಯನ್ಸ್ ಮಾಡಿ ಈ ಸಿನಿಮಾನ. ಟೆಕ್ನಿಕಲಿ ಇಟ್ ಈಸ್ ಅ ಸೌಂಡ್ ಫಿಲ್ಮ್, ಗ್ರೇಟ್ ಆ್ಯಕ್ಟಿಂಗ್ ಬೈ ಆಲ್ ಆರ್ ಆ್ಯಕ್ಟರ್ಸ್ ಆ್ಯಂಡ್ ಬ್ಯೂಟಿಫುಲಿ ಡಿರೆಕ್ಟೆಡ್ ಬೈ ಮೈ ಡಿರೆಕ್ಟರ್ ಆಸ್ ವೆಲ್. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೋಗಿ ಮಾಡಿ, ಅದರಲ್ಲಿರೋ ಸೌಂಡ್ ಡಿಸೈನ್ ಆಯಿತು, ವಿಜುವಲ್ಸ್ ಆಯಿತು, ಆ್ಯಂಡ್ ದ ಸ್ಟೋರಿ, ಯು ವಿಲ್ ರಿಯಲಿ ಲವ್ ಇಟ್. ಸೊ ದಟ್ ಮಚ್ ಐ ಕ್ಯಾನ್ ಟೆಲ್ ಯು. ಪ್ಲೀಸ್ ವಾಚ್ ಇಟ್. ಎಸ್. ಸೊ ನಾನು ಇಷ್ಟೇ ಹೇಳೋದು, ನಾನು ಎಲ್ಲ ಟೈಪ್ ಸಿನಿಮಾಸ್ ನೋಡ್ತೀನಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಸು ನೋಡ್ತೀನಿ, ವರ್ಲ್ಡ್ ಸಿನಿಮಾನು ನೋಡ್ತೀನಿ. ನಾವು ಯಾವುದಕ್ಕೂ ಕಡಿಮೆ ಇಲ್ಲ. ಇದು ಈ ಕನ್ನಡ ಸಿನಿಮಾ ಯಾವುದಕ್ಕೂ ಕಡಿಮೆ ಇಲ್ಲ. ಸೊ ಅದನ್ನು ನೀವು ಥಿಯೇಟ್ರಲ್ಲಿ ಬಂದು ನೋಡಬೇಕು. ಓಕೆ, ಸೊ ಕಡಿಮೆ ಅನಿಸಿದರೆ ನಿಮಗೆ, ಎಸ್ ಐ ಆಮ್ ರೀಚಬಲ್ ಆನ್ ಸೋಷಿಯಲ್ ಮೀಡಿಯಾ, ರೀಚ್ ಮಾಡಿ ನನಗೆ ಹೇಳಿ. ಓಕೆ, ಸೊ ನಾನು ಅದನ್ನೇ ಒಂದು ನನಗೆ ಏನಿರೋದಂತಂತಂದರೆ, ಹೆಗಲಿಗೆ ಹೆಗಲು ಕೊಟ್ಟು ನಾವು ನಿಲ್ಲಬೇಕು ಬೇರೆ ಇಂಡಸ್ಟ್ರಿ ಜೊತೆ ಅಂತ. ಏನೊಂದು ಬಿದ್ದಿದೆ ನಮಗೆ ಇಂಪ್ರೆಷನ್ನು, ನಾವು ಈ ರೀತಿ ಫಿಲ್ಮ್ ಮಾಡ್ತೀವಿ ಅದನ್ನು, ಬಟ್ ಅದಕ್ಕೆ ಆಡಿಯನ್ಸು ಸಾಥ್ ಕೊಡಬೇಕು. ಆಡಿಯನ್ಸ್ ಜೊತೆ ಕೊಟ್ಟಿಲ್ಲ ಅಂದರೆ ನಾವು ಎಷ್ಟಂತ ಹೊಡೆದಾಡೋಕ್ಕಾಗುತ್ತೆ. ಸೊ ಈ ಸಿನಿಮಾನ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ, ನೀವು ನೋಡಿರೋ ಯಾವುದೇ ಫಿಲ್ಮ್ ಇರ್ಬೋದು, ಮಲಯಾಳಂ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕಂಪೇರ್ ಮಾಡಿ ನೋಡಿ.
ನಿಮಗೆ ಕ್ವಾಲಿಟಿ ಏನಾದರೂ ತುಂಬ ಕಡಿಮೆ ಅನಿಸಿದರೆ ಯು ಕ್ಯಾನ್ ಆಲ್ವೇಸ್ ಟಾಕ್ ಟು ಮೀ. ಸೊ ಈ ಕಾನ್ಫಿಡೆನ್ಸಿಂದ ನಿಮಗೆ ಥಿಯೇಟರ್ ಕರಿತಿದ್ದೀನಿ ನಾನು. ಸೊ ದಟ್ ಈಸ್ ವಾಟ್ ಆಸ್ ಅ ಡೈರೆಕ್ಟರ್ ಐ ಕ್ಯಾನ್ ಸೇ. ವೆರಿ ಆಲ್ ದಿ ಬೆಸ್ಟ್ ಸರ್. Thank you, ಥ್ಯಾಂಕ್ ಯು Manu. ಮನು. ಥ್ಯಾಂಕ್ ಯು.